ವಿಶೇಷವಾಗಿ ಇವತ್ತು ಶಿಕ್ಷಕರ ದಿನಾಚರಣೆ. ಸರ್ವಪಲ್ಲಿ ರಾಧಾಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಇದು ಈ ವಾರದಲ್ಲಿ 2ನೇ ಕಾರ್ಯಕ್ರಮ. BGS ಚಾನಲ್ನಲ್ಲಿ ಸುಮಾರು 500 ಮಕ್ಕಳನ್ನ ಕೂರಿಸಿ ಒಂದು ಕಾರ್ಯಕ್ರಮ ಮೊನ್ನೆ 3 ದಿನದಿಂದ ನಡೆದಿದೆ. ಒಂದು ಪರಿಸರ ಸ್ನೇಹಿ ಗಣಪನನ್ನ ಮಾಡಿ ಅದು ನಮ್ಮ ಮಕ್ಕಳಿಂದ, ಶಾಲಾ ಮಕ್ಕಳಿಂದ ಮಾಡಿಸಿ ಅದನ್ನು ಅವರೇ ಮನೆಗೆ ತಗೊಂಡೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಜಗದೀಶ್ ಅವರು, ಜಯರಾಮಣ್ಣವರು, ನಮ್ಮ ಜೊತೆಲಿರ್ತಕ್ಕಂಥ ಎಲ್ಲ ಮುಖಂಡಗಳು ಸೇರಿ ಇವತ್ತು ಏನು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ರೆ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಅಭಿನಂದಿಸುತ್ತೇನೆ. ಜೊತೆಗೆ ನಮ್ಮ ಮಕ್ಕಳಿಂದ ಯಾರ್ಯಾರು ಗಣೇಶನ ಮಾಡ್ತಾ ಇದ್ರ, ಯಾರು ಅತ್ಯುತ್ತಮವಾಗಿ 10 ಗಣೇಶ ಮಾಡ್ತೀರಿ, ಎಲ್ಲರೂ ಚೆನ್ನಾಗಿ ಮಾಡ್ತೀರಿ, ಅವ್ರಿಗೆ 1,000 ರೂಪಾಯಿ ಬಹುಮಾನವನ್ನ ಇನ್ನು ಅರ್ಧ ಗಂಟೆ ಆದ್ಮೇಲೆ ಇದನ್ನ ಘೋಷಣೆ ಮಾಡ್ತಕ್ಕಂಥದ್ದು. 10 ಜನಕ್ಕೆ ನೀವು ಹೆಂಗೆ ಕಷ್ಟಪಟ್ಟು ಹೋಗ್ತೀರಿ. ಈಗ ಗಣೇಶನು ಅದೇ ರೀತಿ ಮಾಡಿ ನಿಮ್ಮ ಅಪ್ಪ ಅಮ್ಮಗೆ ತೋರಿಸ್ಬೇಕು. ನಾಳೆ ನಾಡ್ದು ಪೂಜೆ ಮಾಡಬೇಕು. ಅದಕ್ಕೆ ಬೀಜಗಳು ಹಾಕಿ ಇದನ್ನ ಎಲ್ಲಾದ್ರೂ ಒಂದು ಕಡೆಯಾಗಿ ಅದು ಗಿಡವಾಗಿ ಬೆಳಿಬೇಕು. ಅದು ನಿಮ್ಮಿಂದ ಪ್ರಾರಂಭ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಎಲ್ಲರೂ ಉತ್ತೇಜನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಸ್ನೇಹಿತರು ನರೇಂದ್ರ ಬಾಬು ಅವರು ಹೇಳಿದ ರೀತಿ ನಮ್ಮ ರಾಘವೇಂದ್ರ ಶೆಟ್ಟಿ ಬಂದು ಅಧ್ಯಕ್ಷರು, ಅವರು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶೇಖರಣ್ಣ ಇದ್ದಾರೆ, ಅವರು ಸ್ವಾಗತವನ್ನು ಬಯಸ್ತೇನೆ. ಮುಂದಿನ ವರ್ಷ 50 ಜನಕ್ಕೆ ಕ್ಷೇತ್ರದಲ್ಲಿ 50 ಮಕ್ಕಳಿಗೆ ಗಣಪನ ನಾವೇ ಮಾಡ್ಕೊಡ್ತೇವೆ, ನಾವೇ ತಟ್ಟೆ ಕೊಡ್ತೇವೆ. ಒಂದು ಪರಿಸರ ಸ್ನೇಹಿ ಗಣೇಶನನ್ನ ಮಾಡಿಸಿ ಅದು ಪ್ರತಿ ಮನೆಗೆ ಸಾವಿರಾರು ಮನೆಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ 50 ಜನಕ್ಕೆ ಬಹುಮಾನವನ್ನು ಇಡೀ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ 50 ಜನಕ್ಕೆ ನಾವು ಬಹುಮಾನವನ್ನು ಕೊಡ್ತಕ್ಕಂಥ ಕೆಲಸವನ್ನ ಇವತ್ತೇನು ಬಾಬಣ್ಣ ಹೇಳಿದ್ರು, ಎಲ್ಲಾ ಶಾಲೆಗಳಲ್ಲೂ ಮಾಡಿಸೋದಕ್ಕೆ ಒತ್ತನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಈ ಕಾರ್ಯಕ್ರಮ ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಕಳೆದ ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ. ಮುಂದಿನ ವರ್ಷ ಎಲ್ಲಾ ಶಾಲೆಗಳಲ್ಲೂ ಹೋಗಿ 3 ಶಾಲೆ 4 ಶಾಲೆ ಒಂದೊಂದು ಕಡೆ ಮಾಡ್ತಕ್ಕಂಥದ್ದು. ಅವ್ರು ಎಷ್ಟು ಸ್ಟ್ರೆಂತ್ ಐತಿ ಅಷ್ಟು ಅಲ್ಲಿ ನೋಡ್ಬಿಟ್ಟು ಅದನ್ನ ಡಿವೈಡ್ ಮಾಡಿ ಅವರಿಗೆ ಬಹುಮಾನವನ್ನು ಕೊಡ್ತಕ್ಕಂಥದ್ದು. ಆ ಬಹುಮಾನ ಕೊಡ್ತಕ್ಕಂಥದ್ದು ಒಂದು ಕಡೆ ನನ್ನ ಶಾಸಕರ ಕಚೇರಿ, ಇಲ್ಲಾಂದ್ರೆ CFDPR ಸರ್ಕಾರಿ ಶಾಲೆ, ಇಲ್ಲ ಕರ್ನಾಟಕ ಪಬ್ಲಿಕ್ ಶಾಲೆ ಒಂದು ಕಡೆ ಕರೆಸಿ ಅವ್ರೆಲ್ಲವನ್ನು ಒಟ್ಟಾಗಿ ಪದೇ ಕಾರ್ಯಕ್ರಮದಲ್ಲಿ ಮಾಡ್ತೀವಿ. ಆ ಶಾಲೆಗಳಿಂದ ಮಕ್ಕಳನ್ನ ಏನು ಆಯ್ಕೆ ಮಾಡಿರ್ತೀರಾ, ನಾವ್ಯಾರು ಆಯ್ಕೆ ಮಾಡೋದಿಲ್ಲ, ಇಲ್ಲಿರ್ತಕ್ಕಂಥ ಶಿಕ್ಷಕರೇ ಆಯ್ಕೆ ಮಾಡಬೇಕು. ನಾವಿಲ್ಲಿ ಬಂದಿರ್ತಕ್ಕಂಥ ಯಾರೋ ಆಯ್ಕೆ ಮಾಡೋದಿಲ್ಲ. ಇಲ್ಲಿರ್ತಕ್ಕಂಥ ಪಾಠಶಾಲೆಗಳು ನಿಮ್ಮ ಶಿಕ್ಷಕರೊಂದನೆ ಯಾರು ಚೆನ್ನಾಗಿ ಮಾಡಿದ್ದಾರೆ ಅವರನ್ನ ಕೊಡ್ತಕ್ಕಂಥದ್ನ ಬಹುಮಾನ ಕೊಡ್ತಕ್ಕಂಥದ್ದಕ್ಕೆ ಒಂದು ಒತ್ತಡ ಕೊಡ್ತೇನೆ. ನೀವು ಉಳಿದಿರೋರು ಚೆನ್ನಾಗಿ ಮಾಡಿರ್ತೀರಿ, ನಿಮ್ಗೆ ಮುಂದಿನ ವರ್ಷ ಸಿಗುತ್ತೆ. 10 ಜನಕ್ಕೆ ಮುಂದಿನ ವರ್ಷ ಸಿಗುತ್ತೆ ಅಂತಕ್ಕಂಥದ್ದು ಹೇಳಿ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯನ ಕೋರಿ ಭಗವಂತ ನಿಮಗೆ, ನಿಮ್ಮ ಕುಟುಂಬಕ್ಕೆ, ಕ್ಷೇತ್ರದ ಜನಕ್ಕೆ, ನಾಡಿನ ಜನಕ್ಕೆ ಒಳ್ಳೆಯದನ್ನ ಮಾಡಲಿ. ಗೌರಿ ಗಣೇಶ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ರಿಗೂ, ಎಲ್ಲಾ ಕುಟುಂಬ ವರ್ಗದವರು ಒಳ್ಳೆಯದಾಗಲಿ. ನೀವೆಲ್ಲ ದೇವರು ವಿದ್ಯಾಬುದ್ಧಿ ಕೊಟ್ಟು ಈ ಶಾಲೆಗೆ ಮತ್ತು ನಿಮ್ಮ ತಂದೆ ತಾಯಿಗಳಿಗೆ, ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯ ಹೆಸರು ತರೋ ರೀತಿ ಚೆನ್ನಾಗಿ ಓದಲೇಬೇಕು, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿ ನನ್ನ ಮಾತು ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಮಕ್ಕಳೇ, ನಮಗೆ ನಿಮ್ಮ ತರ ಭಾಗ್ಯ ಇರಲಿಲ್ಲ. ಅಂದ್ರೆ ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ಯಾವ ಈ ತರ ಹೇಳ್ಕೊಟ್ಟಿರ್ಲಿಲ್ಲ. ನಮ್ಮ ಮನೆಗಳಲ್ಲಿ ಅರ್ಶನ ಗಣಪತಿ ಗೌರಿ ಮಾಡ್ತಾ ಇದ್ರು, ಸಾಯಂಕಾಲ ಪೂಜೆ ಮಾಡಿ ವಿಸರ್ಜನೆ ಮಾಡ್ತಾ ಇದ್ರು. ಇವತ್ತು ಸುಂದರವಾದ ಗಣಪತಿಯನ್ನ ಪರಿಸರ ಸ್ನೇಹಿ, ಯಾಕೆ ಪರಿಸರ ಸ್ನೇಹಿ ಅಂತ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಬಹಳ ಮುಖ್ಯ. ನಮ್ಮ ಪರಿಸರದಲ್ಲಿ ನಾವು ದೊಡ್ಡ ಗಣಪತಿ ನೋಡಿದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡಿರ್ತಕ್ಕಂಥದ್ದು, ಬಣ್ಣದ ಏನಿವತ್ತು ಗಣಪತಿ ಸಾರ್ವಜನಿಕ ಕೂರಿಸ್ತಾರೆ, ಅದರಿಂದ ಪರಿಸರ ಮಾಲಿನ್ಯ ಆಗ್ತಾ ಇದೆ. ನಾವು ಮನುಷ್ಯರಿಗೆ ಜೀರ್ಣಿಸ್ಕೋತೇವೆ ಅಥವಾ ನಾವು ಸಹ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗ್ತೀವಿ. ನಾವು ಗಣಪತಿಗೆ ಬಳಸ್ತಕ್ಕಂಥ ಬಣ್ಣಗಳಲ್ಲಿ ಲೆಡ್ ಇರುತ್ತೆ. ಲೆಡ್ ಗೊತ್ತಿದೆ, ಆ ಲೋಹ ಏನೆಲ್ಲ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ಇವತ್ತು ಸರ್ಕಾರ ಇರ್ಬೋದು, ನಾವಾಗ್ಲಿ ಎಲ್ಲರೂ ಸಹ ಈ ಗಣಪತಿಯನ್ನ, ಪರಿಸರ ಸ್ನೇಹಿ ಗಣಪತಿಯನ್ನ
ಇವತ್ತು ಮಾಡೋದು ಆಚರಣೆ ಪೂಜೆ ಮಾಡೋದ್ರಿಂದ ಮತ್ತು ಪ್ರಕೃತಿಗೆ ಕೆರೆಗೆ ನಾವು ಅದನ್ನು ವಿಸರ್ಜನೆ ಮಾಡೋದ್ರಿಂದ, ಕಲ್ಯಾಣಿಗೆ ವಿಸರ್ಜನೆ ಮಾಡೋದ್ರಿಂದ ಅಥವಾ ನೀರಿಗೆ ವಿಸರ್ಜನೆ ಮಾಡೋದ್ರಿಂದ ನಮ್ಮ ನೀರು ಕಲುಷಿತ ಆಗೋದಿಲ್ಲ. ಅದಕ್ಕೆ ಹೇಳಿದ್ರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದಂತರಾಗಿರುವಂತ ದಾಸರು ಹೇಳ್ತಾರೆ. ಹಾಗೆ ಇವತ್ತು ಈ ಕೆರೆ ಮಣ್ಣಿನ ಜೇಡಿ ಮಣ್ಣನ್ನು ತೆಗೆದುಕೊಂಡು ಬಂದು ಅದಕ್ಕೊಂದು ಆಕೃತಿ ಕೊಟ್ಟು ಅದಕ್ಕೊಂದು ಸಂಸ್ಕೃತಿ ಕೊಟ್ಟು ಪೂಜೆ ಪುರಸ್ಕಾರ ಮಾಡಿ ಸಂಗೀತ ಹಾಡಿ ನೃತ್ಯ ಮಾಡಿ ಅದಕ್ಕೆ ಏನಿವತ್ತು ಭಕ್ಷ್ಯ ಭೋಜನಗಳ ಪ್ರಸಾದವನ್ನ ಇಟ್ಟು ದೇವರ ಅರ್ಪಣೆ ಮಾಡಿ ಕೊನೆ ವಿಸರ್ಜನೆ ಮಾಡಿ ಇವತ್ತು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥದ್ದೇ ಈ ಪೂಜೆಯ ಪರಿಕಲ್ಪನೆ. ಈ ಪೂಜೆಯ ಪರಿಕಲ್ಪನೆಯಲ್ಲಿ ಇವತ್ತು ಬಿ ಕ್ಲಿಪ್ ಆಗಲಿ ಮತ್ತು ನಮ್ಮ ಶ್ರೀನಿವಾಸ್ ಮತ್ತು ಜಯಸಿಂಹ, ಮಂಜುನಾಥ್ ಮತ್ತು ಅರವಿಂದ್ ಆರಾಧ್ಯರವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನನ್ನ ಮನವಿ ಏನಂದ್ರೆ ನಾನು ಶಾಸಕರ ಮುಖ್ಯ ವಿನಂತಿ ಮಾಡ್ತೇನೆ, ಎಲ್ಲ ಶಾಲೆಗಳಲ್ಲಿ ಇವತ್ತು ಈ ತರಬೇತಿ ಆಗಬೇಕು. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಶಾಲೆಗಳಲ್ಲಾದ್ರೆ ಬಹುಶಃ ನಮ್ಮಲ್ಲಿ ಈಗ ಮಕ್ಕಳೇ ತಂದೆ ತಾಯಿಗಳು ಹೇಳ್ತಾರೆ, ಬೇಡಪ್ಪ ನಾವು ಮಾಡೋದು ಬೇಡ, ನಾವು ಪರಿಸರ ಸ್ಟೇಜ್ ಗಣಪತಿ ಇಡೋಣ ಅಂತೇಳಿ. ಗೌರಿ ಗಣೇಶ ಹಬ್ಬದ ಶುಭಾಶಯ. ಎಲ್ಲೋ ಒಂದು ಕಡೆ ಕೆರೆ ಕಟ್ಟೆಗಳಲ್ಲಿ ತಗೊಂಡೋಗಿ ಗಣೇಶನ ಬಿಡೋಂಥದ್ದು ನೋಡಿದ ಕಣ್ಣಿಂದ ಅದು ಕರಗೋದಿಲ್ಲ. POP ಮಾಡ್ತಾರೆ. POP ಮಾಡಿದ ದನ ಕರುಗಳಿಗೊಂದು ಇರಲ್ಲ, ಸಮಸ್ಯೆ ಆಗ್ತದೆ. ಅದಾಗಿ ಯೋಚನೆ ಮಾಡಿ ಮಕ್ಕಳನ್ನೆಲ್ಲ ಕರೆಸಿ ಸರ್ಕಾರಿ ಶಾಲೆ, ಪ್ರೈವೇಟ್ ಶಾಲೆ ಎಲ್ಲವನ್ನು ಕರೆಸಿ ಮಣ್ಣನ್ನು ತರಿಸಿ ಮಣ್ಣಿನ ಗಣಪವನ್ನು ಮಾಡಿಸಿ ಮನೆಗೆ ತೊಗೊಂಡೋಗುವಂಥ ವ್ಯವಸ್ಥೆ ಮಾಡಿದ್ದೀವಿ. ಅದು ಭಾಳ ಆನಂದದಿಂದ ಭಾಳ ಖುಷಿಯಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳನ್ನ. ಆ ತೊಗೊಂಡೋಗಿ ಮನೇಲಿ ಮಾಡಿ ಅದನ್ನೇ ಪೂಜೆ ಮಾಡಿ ಆ ಮನೆಯಲ್ಲಿ ಗಿಡ ಮರಗಳಿದ್ದ ಸಂದರ್ಭದಲ್ಲಿ ಬಕೆಟಲ್ಲೇ ಗಣೇಶನ ಬಿಟ್ಟು ಆ ನೀರನ್ನ ಗೊಬ್ಬರ ಆಗಿ ಬಿಡಬೇಕು ಅಂತ ಮಕ್ಕಳಿಗೆಲ್ಲ ಒಂದು ಅವೇರ್ನೆಸ್ ತುಂಬಿ ಅವ್ರ ಕುಟುಂಬದವರೆಲ್ಲ ಬಂದಿದ್ದರು, ಅವ್ರಿಗೆಲ್ಲವನ್ನು ತಿಳಿಸಿದ್ದೀವಿ. ಇದೊಂದು ಗಣೇಶನ ಹಬ್ಬಕ್ಕೆ ಎಲ್ಲನೂ ಕೂಡ ಮಾದರಿ ಆಗಲಿ, ಎಲ್ಲ ಕಡೆ ಈ ಥರ ಆಗಲಿ ಅಂತೇಳಿ ಮುಂದಿನ ವರ್ಷ ನಮ್ಮ ಶಾಸಕರು ಹೇಳಿದ್ರು ಪ್ರತಿ ಶಾಲೆಯೂ ಕೂಡ ನಮ್ಮ ಶಾಲೆ ಎಷ್ಟಿದೆಯೋ ಅಲ್ಲೂ ಕೂಡ ಎಲ್ಲವನ್ನು ಮಾಡೋಣ ಅಂತ. ಯಾಕೆಂದರೆ ತಗೊಂಡೋಗಿದ್ದ ಎಲ್ಲೋ ತೊಗೊಂಡೋಗಿ ಬಿಡೋವಂಥದ್ದು, ಅವ್ಯವಸ್ಥೆ ಆಗುವಂಥದ್ದು, ಕೆರೆ ಕಟ್ಟೆಯಲ್ಲಿ ಮಕ್ಕಳ ಸಮಸ್ಯೆ ಆಗುವಂಥದ್ದು ಇವೆಲ್ಲವನ್ನು ಗಮನಿಸಿ ಬೇಡ ಈ ಭಾಗದಲ್ಲಿ ಮಾಡೋಣ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಹಾಗೆ ಇವತ್ತು ಶಿಕ್ಷಕರ ದಿನಾಚರಣೆ ಆಗಿರೋದ್ರಿಂದ ಟೀಚರ್ಸು ಮಕ್ಕಳನ್ನ ಸೇರಿಸಿ ಅವ್ರಿಗೂ ಶುಭಾಶಯವನ್ನು ಕೋರಿ ಅವ್ರಿಗೂ ಭಗವಂತ ಒಳ್ಳೆಯದು ಮಾಡಲಿ ಅಂತ ಹೇಳಿ ಬಯಸಿದ್ದೇವೆ. ಹೌದು, ಶಿಕ್ಷಕರ ದಿನಾಚರಣೆ, ಗೌರಿ ಹಬ್ಬ, ಗಣೇಶ ಹಬ್ಬ ಒಟ್ಟಿಗೆ ಬಂದಿರೋದ್ರಿಂದ ಒಟ್ಟಿಗೆ ಜನ ಮಕ್ಕಳನ್ನ ಸೇರಿಸಿ ಟೀಚರ್ನ ಸೇರಿಸಿ ಮಾಡೋಕ್ಕೆ ಕಾರ್ಯಕ್ರಮ ನಮ್ಗೆ ಭಾಳ ಅನುಕೂಲ ಆಯಿತು. ಅದೊಂದು ಕಡೆ ಇದೊಂದು ಕಡೆ ಮಾಡ್ತೀವಿ. ಶಿಕ್ಷಕರ ದಿನಾಚರಣೆ ಭಾಳ ಅದ್ದೂರಿಗೆ ಮಾಡ್ತೀವಿ ನಾವು. ನಮ್ಮ ಶಾಸಕ ಕಚೇರಿಯಲ್ಲಿ ನೆಲಮಂಗಲದಿಂದ, ಪೀಣ್ಯದಿಂದ, ನಮ್ಮ ಕ್ಷೇತ್ರದಿಂದ, ಅಕ್ಕಪಕ್ಕ ಕ್ಷೇತ್ರದಿಂದ ಎಲ್ಲನೂ ಕರೆಸಿ ಅವ್ರು ಗೌರವ ಕೊಡುವಂಥ ಕೆಲಸವನ್ನು ಮಾಡಿ ಅವ್ರಿಗೂ ಒಳ್ಳೆ ಊಟವನ್ನು ಬಡಿಸಿ ಅವ್ರ ಗೌರವವನ್ನು ಕೊಡುವಂಥ ಕೆಲಸವನ್ನು ಪ್ರತಿ ವರ್ಷವೂ ಮಾಡ್ತೀವಿ. ಇವತ್ತು ಮಕ್ಕಳ ಜೊತೆ ಸೇರಿ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಎಲ್ಲವನ್ನು ಕರೆಸಿದ್ದೇವೆ. ಅದ್ದೂರಿಯಾಗಿ ಗಣೇಶ ಹಬ್ಬ ಆಚರಿಸ್ತಕ್ಕಂಥವ್ರು ತಮ್ಮ ಕಡೆಯಿಂದ ಏನು ಮೆಸೇಜ್? ಅದ್ದೂರಿ ಗಣೇಶ ಆಚರಣೆ ಮಾಡೋಂಥದ್ದು ಭಾಳ ಭಯ ಭಕ್ತಿಯಿಂದ ಆಚರಣೆ ಮಾಡಬೇಕು. ನಾವೆಲ್ಲೋ ಒಂದು ಕಡೆ ಬೀದಿಲಿ ಮಡಗು ಕೂಡ ಅಕ್ಕಪಕ್ಕ ತೊಂದರೆ ಆಗದಾಗೆ, ಎಲ್ಲೋ ಸಮಸ್ಯೆಗಳು ಇರ್ತವೆ, ಹಾರ್ಟ್ ಪೇಷಂಟ್ ಇರ್ತಾರೆ, ಅವ್ರಿಗೆಲ್ಲ ಜಾಸ್ತಿ ಸೌಂಡ್ ಕೊಡ್ದಾಗೆ ಅವ್ರು ಹೇಳ್ದಂಗೆ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಂಡು ಗಣೇಶ ಹಬ್ಬ ಮಾಡಬೇಕು. ನಾವೆಲ್ಲ ಹಿಂದೂಗಳು ಮೊದಲನೇ ಪೂಜೆ ಮಾಡೋದು ಗಣೇಶಗೆ ನಾವು. ಆದರೂ ಕೂಡ ಜನಕ್ಕೆ ತೊಂದರೆ ಆಗದಾಗ ಮಾಡಲಿ ಅಂತ ನನ್ನ ಉದ್ದೇಶ. ದಯಮಾಡಿ ತಮ್ಮೆಲ್ಲ ಭಕ್ತಾದಿಗಳಿಗೂ ತಿಳಿಸ್ತೇನೆ, ನಮ್ಮ ಸಂಘ ಸಂಸ್ಥೆಗಳಿಗೂ ತಿಳಿಸ್ತೇನೆ. ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗದಾಗ ಗಣೇಶ ಹಬ್ಬ ಕೂರಿಸಿ ಒಂದು ದಿನ ಕೂರಿಸ್ತೀರ, 3 ದಿನ ಕೂರಿಸ್ತೀರ, ಅದ್ದೂರಿಗೆ ಕೂರಿಸಿ ತಗೊಂಡೋಗಿ ಅದನ್ನು ಬೆಳಗ್ಗೆ 4 ಗಂಟೆ, ಸಂಜೆ 4 ಗಂಟೆ 5 ಗಂಟೆಗೆ ತಗೊಂಡೋಗಿ ಕೆರೆ ಕಟ್ಟೆಗೆ ಬಿಟ್ಟುಬಿಟ್ರೆ ಸಮಸ್ಯೆ ಇರೋದಿಲ್ಲ. ನೀವು 7 ಗಂಟೆ 8 ಗಂಟೆ ತಗೊಂಡೋಗಿ ಮೆರವಣಿಗೆ ಮಾಡಿ 11 ಗಂಟೆ ಬಿಟ್ಟರೆ ಮಕ್ಕಳು ಬರ್ತಾರೆ. ಆ ತಂದೆ ತಾಯಿಗಳೆಲ್ಲ ಯೋಚನೆ ಮಾಡ್ತಾರೆ, ಹೋದ ಬಂದಿಲ್ಲ ಅಂತ ಆತಂಕದಲ್ಲಿರ್ತಾರೆ. ಹಂಗಾಗೋದು ಬೇಡ ಅಂತೇಳಿ ನನ್ನ ಸಂದೇಶವನ್ನು ತಿಳಿಸ್ತೇನೆ. ಕೆರೆ ಕಟ್ಟೆಗಳಿಗೆ ಗಣೇಶ ಬಿಡಕ್ಕೆ ಹೋಗೋ ಸಂದರ್ಭದಲ್ಲಿ ಅವಘಡಗಳು ಸಂಭವಿಸ್ತವೆ. ಈಗ BBMPಯಿಂದ ಆಯಾ ಒಂದು ವಾರ್ಡ್ಗಳಲ್ಲಿ ಲಾರಿಗಳನ್ನ ಟ್ಯಾಂಕರ್ ನಿಲ್ಲಿಸ್ತಾ ಇದ್ದಾರೆ. ಏನು ಮೆಸೇಜ್ ಕೊಡ್ತೀವಿ? ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಒಂದು 20 ಕಡೆ ಲಾರಿ ಮಡಗಿ ಅವರು ನೀರನ್ನು ತುಂಬಿ ಅಲ್ಲೇ ತೊಗೊಂಡೋಗಿ ಬಿಡೋ ಥರ ವ್ಯವಸ್ಥೆ ಮಾಡಿದ್ದೀವಿ. ಈ ಸಂಘ ಸಂಸ್ಥೆ ಮಕ್ಕಳು ಯುವಕರು ಅವರು 20 ವರ್ಷ ಬೇಡ ಅಲ್ಲೇ ತೊಗೊಂಡೋಗಿರ್ತಾರೆ. ಅವ್ರಿಗೂ ಸಂದೇಶ ಬೇಗ ತೊಗೊಂಡೋಗಿ ಬಿಟ್ಟು ಬನ್ನಿ ಅಂತ ಹೇಳೋದೊಂದು ವಿಸ್ತಾರ ಮಾಡಬೇಕು. ದಿನಾಚರಣೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಮಾಡ್ತಾ ಇದ್ವಿ. ಇವತ್ತು ಸಹಿತಾ ಶಾಲೆಯಲ್ಲಿ ಮಣ್ಣಿನ ಗಣಪನ ಕಾರ್ಯಕ್ರಮವನ್ನು ಆ ಶಾಲೆಯ ಪ್ರಾಂಶುಪಾಲರು ಮತ್ತು ಎಲ್ಲ ಶಿಕ್ಷಕರಿಂದ ಕೆಲಸ ಮಾಡಿಕೊಂಡಿದ್ದಾರೆ. ಅವರಿಗೆ ನಾನು ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ, ನಿಮಗೂ ಸಹ ಗುರುಗಳಲ್ಲಿ ಭಕ್ತಿ ಇರಬೇಕು, ಓದೋದ್ರ ಶ್ರದ್ಧೆ ಇರಬೇಕು, ಆವಾಗಲೇ ನನ್ನ ಜೀವನದಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯ. ಅಂಥದ್ರಲ್ಲಿ ಇವತ್ತು ಸಹಿತಾ ಶಾಲೆಯಲ್ಲಿ ಮಣ್ಣಿನ ಗಣಪನ PPAC ಸಂಸ್ಥೆ ಮತ್ತು ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟು ಮತ್ತು ನಿಸರ್ಗ ಸೇವಾ ಫೌಂಡೇಶನ್, ನಿಸರ್ಗ ಜಗದೀಶನ್ ಅವರ ಒಂದು ಫೌಂಡೇಶನ್ನು, ಅವರೆಲ್ಲ ಸೇರಿ ಇವತ್ತು ಮಣ್ಣಿನ ಗಣಪನ ಮಾಡ್ತಾರಂಥ ಒಂದು
ಉತ್ತಮವಾದ ಕಾರ್ಯಕ್ರಮ. ನಿಮಗೆಲ್ಲ ಗೊತ್ತಿದೆ, ನಾವೆಲ್ಲ POP ಗಣೇಶನ ಕೂರಿಸಿ ಅದನ್ನು ಮಣ್ಣಲ್ಲಿ ಕರಗಲ್ಲ, ಅದು ತಗೊಂಡೋಗಿ ಒಡೆದು ಆಮೇಲೆ ಎಲ್ಲ ನಾವು ಪೂಜೆ ಮಾಡಿ ಅದನ್ನು ಹೊಡಿತೀವಿ. ಅದೆಲ್ಲ ತಪ್ಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ 3 ಜನ ಸಂಸ್ಥೆಗಳು ಸೇರಿಕೊಂಡು ಮಣ್ಣಿನ ಗಣಪವನ್ನು ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮನ ರೂಪಿಸ್ಕೊಂಡು ಬಂದಿರುವಂಥದ್ದು. ಇದು BPAC ಸಂಸ್ಥೆ ಮತ್ತು ನಮ್ಮ ಸೇವಾ ಟ್ರಸ್ಟ್ಗಳೆಲ್ಲ ಸೇರಿ ಪ್ರತಿ ವರ್ಷ ಮಾಡುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹಲವಾರು ಮಕ್ಕಳು ಭಾಗವಹಿಸಿದ್ರ. ಗಣೇಶನ ಮನೆ ಕರ್ಕೊಂಡು ಹೋಗಿ ಪೂಜೆ ಮಾಡಿ ಒಂದು ಸಣ್ಣ ಹೂವು ಹಾಕಿ ಪೂಜೆ ಮಾಡಿ ನಿಮ್ಮ ಬಕೆಟ್ನಲ್ಲೇ ಮನೇಲಿ ಬಿಡೋಂಥ ಕೆಲಸವನ್ನು ಮಾಡಿ. ನಾಳೆ ಗೌರಿ ಹಬ್ಬ ಇದೆ, ನಾಡ್ದು ಗಣೇಶ ಹಬ್ಬ. ಗಣೇಶ ನಿಮ್ಗೆಲ್ಲರಿಗೂ ಸಹ ವಿದ್ಯಾಬುದ್ಧಿನ ಕೊಡಲಿ, ಗೌರಿ ಎಲ್ಲ ಸಮೃದ್ಧಿನ ಕೊಡಲಿ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕೋರ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೂಷಿಕ ವಾಹನನಿಗೆ, ಏಕದಂತನಿಗೆ, ಲಂಬೋದರನಿಗೆ, ಈಶ್ವರಪ್ಪ